ವಿಜಯನಗರ ಜಿಲ್ಲೆಯ ಹೂವಿನಹಡಗಲಿ ತಾಲೂಕಿನ ಚೌಕಿಮಠ ಕೊಂಬಳ್ಳಿ ಗ್ರಾಮದಲ್ಲಿ ದಿನಾಂಕ 9/3/2024 ರಿಂದ 11/3/2024 ಸದ್ಗುರು ಗಾಡಿ ತಾತ ಶಿವಶರಣರ ಜಾತ್ರೆ ಅದ್ದೂರಿಯಾಗಿ ನಡೆಯುತ್ತಿದೆ. ಭಾವೈಕ್ಯ ಸಂಕೇತಕ್ಕೆ ಸಾಕ್ಷಿಯಾದ ಶ್ರೀಮಠದ ಶ್ರೀ ಹಜರತ್ ಸೈಯದ್ ಖಲೀಫ್ ಮೊಹಮ್ಮದ್ ಹುಸೇನ್ ಶಾವಲಿ ಶರಣರು ಶ್ರೀ 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 ಸದ್ಗುರು ಗಾಡಿ ತಾತ ಶಿವಶರಣರ ಸ್ಮರಣಾರ್ಥ 9ನೇ ವರ್ಷದ ಉತ್ಸವ ಕಾರ್ಯಕ್ರಮ ಜರುಗಲಿದೆ. ಗಾಡಿ ತಾತ ಅಜ್ಜನವರ ಭಕ್ತರು ಮಹಾಸಂಕಲ್ಪ ಮಾಲೆಯನ್ನ ಧರಿಸುವುದರೊಂದಿಗೆ ಜಾತ್ರೆಯು ಪ್ರಾರಂಭವಾಗುತ್ತದೆ. 9 ಮಾರ್ಚ್ 2024 ಶನಿವಾರ ಬೆಳಿಗ್ಗೆ ಶ್ರೀ ಹರ ಗುರು ಚರಮೂರ್ತಿಗಳ ಸಮ್ಮುಖದಲ್ಲಿ ಕೊಂಬಳಿ ಗ್ರಾಮದ ಸಮೀಪದಲ್ಲಿರುವ ತುಂಗಭದ್ರಾ ನದಿಯಿಂದ ಭಾವೈಕ್ಯ ಸಂಕೇತ ಕೇಸರಿ, ಬಿಳಿ, ಹಸಿರು ಬಣ್ಣಗಳೊಂದಿಗೆ ರೊಟ್ಟಿ ಬುತ್ತಿ ಜಾತ್ರೆಯು ನಡೆಯುತ್ತದೆ. ಮೆರವಣಿಗೆ ಮೂಲಕ ಶ್ರೀಮಠಕ್ಕೆ ರೊಟ್ಟಿಯನ್ನ ಸಮರ್ಪಿಸುವ ಮೂಲಕ ಜಾತ್ರೆಯ ಕಳೆಯನ್ನ ಹೆಚ್ಚಿಸುತ್ತದೆ ಭಕ್ತ ಸಮೂಹ. ಕುಂಭಮೇಳ, ಕಳಸ, ಮಜಲು, ಮಂಗಳವಾದ್ಯ, ಲಂಬಾಣಿ ನೃತ್ಯ ಹೀಗೆ ಹಲವಾರು ಕಾರ್ಯಕ್ರಮಗಳು ಕೂಡ ನೆರವೇರುತ್ತವೆ. ಸಕಲ ಮಂಗಳ ವಾದ್ಯಗಳ ಜೊತೆಗೆ ಶ್ರೀ ಸದ್ಗುರು ಗಾಡಿ ತಾತ ಅಜ್ಜನವರ ಭಾವಚಿತ್ರದ ಮೆರವಣಿಗೆಯು ಊರಿನ ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿ ಶ್ರೀಮಠಕ್ಕೆ ಆಗಮಿಸುತ್ತದೆ. ಈ ಕಾರ್ಯಕ್ರಮದಲ್ಲಿ ನಾಡಿನ ಹರ ಗುರು ಶರಣರು ಉಪಸ್ಥಿತರಿರುತ್ತಾರೆ. 9 ಮಾರ್ಚ್ 2024 ಶನಿವಾರದಂದು ಅಜ್ಜನ ಪಟಾಕ್ಷಿ ಹರಾಜು ಮಾಡಲಾಗುವುದು. ಈ ಬಾವುಟವನ್ನ ಭಕ್ತಿಯಿಂದ ಪೂಜಿಸಿದವರಿಗೆ ಸಕಲ ಅಷ್ಟ ಐಶ್ವರ್ಯ ಸಿದ್ಧಿಸುವವು ಎಂಬ ನಂಬಿಕೆ. ಅದೇ ರಾತ್ರಿ 9 ಗಂಟೆಗೆ ಮಲ್ಲಿಗೆ ಕಲಾ ಸಂಸ್ಥೆ, ಹೂವಿನಹಡಗಲಿ ಹಾಗೂ ಗವಿಸಿದ್ದಯ್ಯ ಹಳ್ಳಿಕೇರಿ ಮಠ್ ಇವರಿಂದ ಸುಗಮ ಸಂಗೀತ ಮತ್ತು ಹಾಸ್ಯ ಸಂಜೆ ಕಾರ್ಯಕ್ರಮ ನಡೆಯುತ್ತದೆ. ಅಜ್ಜನ ಜಾತ್ರೆಯಲ್ಲಿ ಉಚಿತ ಆರೋಗ್ಯ ಶಿಬಿರ, ರಕ್ತದಾನ ಶಿಬಿರ, ಉಚಿತ ನೇತ್ರ ತಪಾಸಣೆಗಳಂತಹ ಸಾಮಾಜಿಕ ಕಾರ್ಯಕ್ರಮಗಳು ನಡೆಯುತ್ತಿವೆ. ದಿನಾಂಕ 10 ಮಾರ್ಚ್ 2024 ಶ್ರೀಮಠದ ಕರ್ತೃಗದ್ದುಗೆಗೆ ವಿಶೇಷ ಪೂಜಾ ವಿಧಿವಿಧಾನಗಳು ಜರುಗುವವು. ಶ್ರೀ ಚೌಡೇಶ್ವರಿ ದೇವಿಗೆ ಜಲಾಭಿಷೇಕ ಹಾಗೂ ಗ್ರಾಮಸ್ಥರಿಂದ ಉಡಿ ತುಂಬುವ ಕಾರ್ಯಕ್ರಮ ನೆರವೇರುತ್ತದೆ. ಬೆಳಿಗ್ಗೆ ಉಚಿತ ಆರೋಗ್ಯ ತಪಾಸಣೆ ಮತ್ತು ಉಚಿತ ಸ್ವರ್ಣ ಬಿಂದು ಪ್ರಾಶನ ಚಿಕಿತ್ಸೆ ನಡೆಯುತ್ತದೆ. ಅದೇ ರೀತಿ ದಾತ್ರಿ ರಂಗ ಸಂಸ್ಥೆ ಸಿರಿಗೇರಿ ಅವರಿಂದ ಸೋರುತಿಹುದು ಸಂಬಂಧ ಎಂಬ ಸುಂದರ ನಾಟಕ ಪ್ರದರ್ಶನವಾಗುತ್ತದೆ. ಸಾಂಸ್ಕೃತಿಕ ಕಾರ್ಯಕ್ರಮಗಳೆಲ್ಲವೂ ಸ್ಥಳೀಯರ ಹಾಗೂ ಸುತ್ತಮುತ್ತಲಿನ ಭಕ್ತರು ಮತ್ತು ಕಲಾವಿದರ ಸಹಕಾರದಿಂದ ನೆರವೇರುತ್ತಿವೆ. ದಿನಾಂಕ 11 ಮಾರ್ಚ್ 2024 ಸಾಯಂಕಾಲ ಮರಿಪ್ರಸ್ಥ ಕಾರ್ಯಕ್ರಮವಿದ್ದು ಸಮಾರೋಪ ಸಮಾರಂಭದಲ್ಲಿ ಕನಕ ನಾಟ್ಯ ಸಂಘ ಹಿರೇಮಲ್ಲನಕೇರಿ ಇವರಿಂದ ಕಾಲು ಕೆದರಿದ ಕೈದಿ ಅರ್ಥಾತ್ ಕುರುಬನ ಕೊಡ್ಲಿ ಎಂಬ ಸಾಮಾಜಿಕ ನಾಟಕ ಪ್ರದರ್ಶನವಾಗುತ್ತಿದೆ. ಆದ ಕಾರಣ ತಾವೆಲ್ಲರೂ ಸದ್ಗುರು ಗಾಡಿ ತಾತ ಶರಣರ ಜಾತ್ರೆಗೆ ಆಗಮಿಸಿ ಅಜ್ಜನ ಕೃಪೆಗೆ ಪಾತ್ರರಾಗಿ ಹರ ಗುರು ಶರಣರ ಜ್ಞಾನ ದಾಸೋಹ ಹಾಗೂ 4 ದಿನಗಳ ನಿರಂತರ ಅನ್ನ ದಾಸೋಹ ಸವೆದು ಜೀವನ ಪಾವನ ಮಾಡಿಕೊಳ್ಳಬೇಕೆಂಬುದೇ ಶ್ರೀಮಠದ ಮನವಿ. ಸರ್ವರು ಬನ್ನಿ, ಸಹಬಾಳ್ವೆ ತನ್ನಿ. ಸರ್ವರಿಗೂ ಆದರದ ಸ್ವಾಗತ. ಸದ್ಗುರು ಗಾಡಿ ತಾತ ಶಿವಶರಣರ ಉತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಬಹಳ ವಿಜೃಂಭಣೆಯಿಂದ ಶಿವರಾತ್ರಿಯ ಉತ್ಸವ ಕಾರ್ಯಕ್ರಮವನ್ನು ಮಾಡಿಕೊಂಡು ಬಂದಂಥದ್ದು ಈ ಮಠದ ಒಂದು ಪರಂಪರೆ ಆಗಿದೆ. ಭಾವೈಕ್ಯತೆಯಲ್ಲಿ ಏಕತೆ ಅನ್ನೋ ಒಂದು ವಿಧಾನವನ್ನು ಈ ಒಂದು ಕಾರ್ಯಕ್ರಮದಲ್ಲಿ ಎತ್ತಿ ತೋರಿಸುವಂತಹ ಈ ಒಂದು ಕೆಲಸ ಶ್ರೀಮಠದಿಂದ ನಿರಂತರವಾಗಿ ಸಾಗ್ತಾ ಬಂದಿದೆ. ಅದೇ ರೀತಿ ಒಳಗೆ 8ನೇ ತಾರೀಕಿನಿಂದ 11ನೇ ತಾರೀಕಿನವರೆಗೂ ಪ್ರತಿ ದಿವಸ ಎಲ್ಲ ಕಾರ್ಯಕ್ರಮಗಳು ಸಹ ಜರುಗ್ತವೆ. 9ನೇ ತಾರೀಕಿನ ದಿನ ಬೆಳಗ್ಗೆ 9 ಗಂಟೆಯಿಂದ ತುಂಗಭದ್ರಾ ನದಿಯಿಂದ ಕೊಂಬಳಿಯ ರಾಜ ಬೀದಿಗಳಲ್ಲಿ ಅಜ್ಜನ ಭಾವಚಿತ್ರದ ಒಂದು ಉತ್ಸವ ಕಾರ್ಯಕ್ರಮವನ್ನು ಮಾಡಿಕೊಂಡು ಶ್ರೀಮಠಕ್ಕೆ ಆಗಮಿಸ್ತದೆ. ಅದೇ ರೀತಿ ಒಳಗೆ ಎಲ್ಲ ನಂದಿಕೋಲು, ಡೊಳ್ಳು ಹಾಗೂ ಸಕಲ ಮಂಗಲ ವಾದ್ಯಗಳೊಂದಿಗೆ ಮೆರವಣಿಗೆ ಶ್ರೀಮಠಕ್ಕೆ ಆಗಮಿಸ್ತದೆ. 9ನೇ ತಾರೀಕು ಶನಿವಾರ ದಿವಸ ಅದೇ ದಿನ ರಕ್ತದಾನ ಶಿಬಿರ ಹಾಗೂ ನೇತ್ರ ತಪಾಸಣಾ ಶಿಬಿರ ಸಹ ಏರ್ಪಾಟು ಮಾಡಲಾಗಿದೆ. ಹಾಗೂ ಅದೇ ದಿವಸ ಮೆರವಣಿಗೆ ಬಂದ ನಂತರ ಎಲ್ಲ ಪರಮ ಪೂಜ್ಯರ ಎಲ್ಲ ಹರಗುರು ಚರಮೂರ್ತಿಗಳ ಆಶೀರ್ವಾದ ಹಾಗೂ ಎಲ್ಲ ಪರಮ ಪೂಜ್ಯರ ಒಂದು ನೇತೃತ್ವದಲ್ಲಿ ಅವರ ಒಂದು ಸಾನ್ನಿಧ್ಯದಲ್ಲಿ ಒಂದು ಧರ್ಮ ಸಭೆಯು ಸಹ ನಡ್ಕೊಂಡು ಬರ್ತಿದೆ. ಆ ಒಂದು ಧರ್ಮ ಸಭೆಯಲ್ಲಿ ಎಲ್ಲ
ಜ್ಞಾನದ ಒಂದು ಅರಿವನ್ನು ಮೂಡಿಸುವ ಸಲುವಾಗಿ ಸರ್ವಧರ್ಮದ ಜಾಗೃತಿಯನ್ನು ಮೂಡಿಸುವ ಸಲುವಾಗಿ ಈ ಒಂದು ಶಿವರಾತ್ರಿಯಲ್ಲಿ ವಿಶೇಷವಾಗಿ ಧರ್ಮಸಭೆಯಲ್ಲಿ ಒಂದು ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೇವೆ. ಹಾಗೂ ಈ ವರ್ಷದ ವಿಶೇಷ ಸಂಕಲ್ಪ ಅಥವಾ ವಿಶೇಷ ಕಾರ್ಯಕ್ರಮ ಏನಂದರೆ ರೊಟ್ಟಿ ಬುತ್ತಿ ಜಾತ್ರೆಯನ್ನು ಸಹ ಮಾಡಬೇಕಂತೇಳಿ ಎಲ್ಲ ದೈವಸ್ಥರಾಗಲಿ ಭಕ್ತರಾಗಲಿ ಎಲ್ಲರೂ ಸಹ ಒಂದು ಆಶಯವನ್ನು ವ್ಯಕ್ತಪಡಿಸಿದ್ದಾರೆ. ಆ ರೊಟ್ಟಿ ಬುತ್ತಿ ಜಾತ್ರೆ ವಿಶೇಷ ಏನಂದರೆ ಕೇಸರಿ ಮತ್ತು ಬಿಳಿ ಹಾಗೂ ಹಸಿರು ಈ ಅರಬಿ ಒಳಗೆ ರೊಟ್ಟಿ ಆಗಲಿ ಮಾದಲಿ ಆಗಲಿ ಬರುವಂಥ ಶ್ರೀಮಠಕ್ಕೆ ಬರುವಂಥ ಭಕ್ತಾದಿಗಳು ಆ ಕೇಸರಿ ಬಿಳಿ ಹಸಿರು ಈ ಅರಬಿಯಿಂದ ಆ ರೊಟ್ಟಿ ಬುಟ್ಟಿಯನ್ನು ಕಟ್ಟಿಕೊಂಡು ಕೇಸರಿ ಬಿಳಿ ಹಸಿರು ಅರಬಿಯನ್ನು ಕಟ್ಟಿಕೊಂಡು ಶ್ರೀಮಠಕ್ಕೆ ಬಂದು ಆ ಮೆರವಣಿಗೆ ಕಾರ್ಯಕ್ರಮದೊಳಗೆ ಭಾಗವಹಿಸ್ತಾರೆ. ಅದರ ಅರ್ಥ ಇಷ್ಟೇ ಇರ್ತದೆ, ಒಂದು ದೇಶದ ಪ್ರೇಮವನ್ನು, ಒಂದು ದೇಶದ ಮೇಲಿರುವಂಥ ಪ್ರೀತಿಯನ್ನು ಹಾಗೂ ಸರ್ವಧರ್ಮವನ್ನು ಎಲ್ಲವನ್ನು ಎತ್ತಿ ಹಿಡಿಯುವಂಥ ಕೆಲಸ ಶಿವರಾತ್ರಿ ಒಳಗೆ ಅದು ಸದ್ಗುರು ಗಾಡಿ ಅಜ್ಜನವರ ಕಾರ್ಯಕ್ರಮದೊಳಗೆ ನಡ್ಕೊಂಡು ಬರ್ತದೆ ಅನ್ನೋ ಒಂದು ವಿಶ್ವಾಸದಲ್ಲಿ ಎಲ್ಲ ಭಕ್ತರು ಸಹ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಹಾಗೂ 10ನೇ ತಾರೀಕಿನ ದಿವಸ ಚೌಡಮ್ಮ ತಾಯಿಗೆ ಒಂದು ಜಲಾಭಿಷೇಕ ಹಾಗೂ ಅವ್ರಿಗೆ ಪೂಜಾ ವಿಧಿವಿಧಾನಗಳು ಜರುಗುತ್ತವೆ. ಹಾಗೂ ಮುತ್ತೈದರಿಗೆ ಉಡಿ ತುಂಬುವಂತಹ ಕಾರ್ಯಕ್ರಮಗಳು ಸಹ ಅಮಾವಾಸ್ಯೆ ದಿವಸ ಭಾನುವಾರ 10ನೇ ತಾರೀಕಿನ ದಿನ ಮುತ್ತೈದರಿಗೆ ಉಡಿ ತುಂಬ ಕಾರ್ಯಕ್ರಮಗಳು ಸಹ ನಡ್ಕೊಂಡು ಬರ್ತದೆ. ಹಾಗೂ ಅದೇ ದಿನ ಸಾಯಂಕಾಲ ಸಿರಿಗೇರಿ ಗ್ರಾಮದ ಸಿರಿಗೇರಿಯಿಂದ ಧಾತ್ರಿ ಸಂಸ್ಥೆ ಸಿರಿಗೇರಿ ಇವರಿಂದ ಸೋರುತ್ತಿವದು ಸಂಬಂಧ ಅನ್ನುವಂಥ ಒಂದು ನಾಟಕವನ್ನು ಅಭಿನಯಿಸಲು ಅವರು ಬರ್ತಿದ್ದಾರೆ. ಅದಾದ ನಂತರ ರಾತ್ರಿ 10 ಗಂಟೆಗೆ ಈ ಹೊನ್ನಾಯಕನಹಳ್ಳಿ ಮತ್ತು ನವನಗರ ಹಾಗೂ ಕೊಂಬಳಿಯ ಶಾಲಾ ಮಕ್ಕಳಿಂದ ನೃತ್ಯ ಕಾರ್ಯಕ್ರಮವು ಸಹ ನಡ್ಕೊಂಡು ಬರ್ತಿದೆ. 11ನೇ ತಾರೀಕು ಮರಿಪ್ರಸ್ಥ ಅಂತ ಮಾಡ್ಕೊಂಡು ಬಂದಿದ್ದಾರೆ ಮುಂಚಿಂದನೂ. ಆ 11ನೇ ತಾರೀಕಿನ ದಿವಸ ಸಾಯಂಕಾಲ ಜಾರುಗಡುಬು ಅನ್ನೋದು ಒಂದು ವಿಶೇಷ ಈ ಮಠದೊಳಗೆ. ಆ ಜಾರುಗಡುಬನ್ನು ಮಾಡಿ ಎಲ್ಲ ದೇವರಿಗೆ ಆ ಎಡೆಯನ್ನು ನೈವೇದ್ಯ ಮಾಡಿ ಪೂಜಾ ವಿಧಿವಿಧಾನಗಳು ಸಲ್ಲಿಸಿ ಆ ನಂತರ ಜಾರುಗಡುಬಿನ ಪ್ರಸಾದ ಸಹ ವಿನಿಯೋಗ ಈ ಮಠದಿಂದ ಮಾಡಲಾಗ್ತಿದೆ. ಅದೇ ರಾತ್ರಿ 10 ಗಂಟೆಗೆ ಹಿರೇಮಲ್ಲಿನಕೆರೆ ಭಕ್ತರಿಂದ ಈ ವರ್ಷ ಹಿರೇಮಲ್ಲಿನಕೆರೆ ಗ್ರಾಮದ ಭಕ್ತರಿಂದ ಆ ನಾಟಕ ಸಹ ಸೇವೆಯನ್ನು ಸಹ ಮಾಡ್ತಿದ್ದಾರೆ, ನಾಟಕದ ಪ್ರದರ್ಶನ ಸೇವೆಯನ್ನು ಸಲ್ಲಿಸ್ತಿದ್ದಾರೆ. ಆ ಹಿರೇಮಲ್ಲಿನಕೆರೆ ಭಕ್ತರು ಈ ವರ್ಷ ಬಹಳ ಅವರು ಸಹ ಇಷ್ಟಪಟ್ಟು ಶ್ರೀಮಠದ ಮೇಲೆ ಒಂದು ಅಭಿಮಾನ, ಒಂದು ಭಕ್ತಿಯ ಒಂದು ಅಭಿಮಾನವನ್ನು ಹೊಂದಿ ಈ ವರ್ಷ ನಾವು ಸಹ ಈ ಒಂದು ಪ್ರದರ್ಶನವನ್ನು ಮಾಡ್ತೇವೆ ಅಂತ ಸ್ವ ಇಚ್ಛೆಯಿಂದ ಎಲ್ಲರೂ ಆ ಹಿರೇಮಲ್ಲಿನಕೆರೆ ಸಮಸ್ತ ಗ್ರಾಮಸ್ಥರು ಸಹ ಬಂದು ಇಲ್ಲಿ ಕೇಳಿಕೊಂಡು ಆ ಒಂದು ಕಾರ್ಯಕ್ರಮವನ್ನು ಮಾಡಿಕೊಡಲು ಅವರು ಸಹ ಭಾಳ ಖುಷಿಯಿಂದ ಕಾದು ನೋಡ್ತಿದ್ದಾರೆ. ಇದೇ ರೀತಿ ಒಳಗೆ ಪ್ರತಿ ದಿವಸನೂ 8ನೇ ತಾರೀಕಿನಿಂದ ಹಿಡಿದು 11ನೇ ತಾರೀಕಿನೊಳಗೂ ಪ್ರತಿ ದಿವಸನೂ ನಿರಂತರವಾಗಿ ಒಂದು ಸಮಾಜಮುಖಿ ಕೆಲಸಗಳು ಜೊತೆಗೇನೆ ಅಜ್ಜನ ಉತ್ಸವ ಕಾರ್ಯಕ್ರಮಗಳು ನಡ್ಕೊಂಡು ಬರ್ತಾ ಇದೆ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ ಅಂತೇಳಿ. ಈ ವರ್ಷವೂ ಶಿವರಾತ್ರಿ ಪ್ರಯುಕ್ತ ಈ ಅಜ್ಜನ ಜಾತ್ರೆಗೆ ಎಲ್ಲ ಹಮ್ಮಿಕೊಂಡಿದ್ದೇವೆ. ಕೃಷಿ ಮೇಳ, ರಕ್ತ ಶಿಬಿರ, ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೇವೆ. ಎಲ್ಲರೂ ಭಕ್ತಾದಿಗಳು ದಯಮಾಡಿ ಜಾತ್ರೆಗೆ ಬರಬೇಕಂತ ತಮ್ಮಲ್ಲಿ ಕೇಳ್ಕೊಳ್ತೇವೆ. ಬರ್ಬೋದು ಸರ್ ತಮ್ಮ ಅಂದಾಜಿನ ಪ್ರಕಾರ? ಒಂದು 10,000 ಜನ ಅನ್ಕೊಂಡಿದ್ದೀವಿ ಸರ್ ಈ ವರ್ಷ. ಏನೆಲ್ಲ ವ್ಯವಸ್ಥೆ ಮಾಡಿದ್ದೀರಿ ಅವರಿಗೆಲ್ಲ? ಊಟದ ವ್ಯವಸ್ಥೆ ಮಾಡಿದ್ದೀವಿ ಸರ್, ಅನ್ನಪ್ರಸಾದ ಎಲ್ಲ ಇವತ್ತು ವರ್ಷ ಪ್ರತಿ ವರ್ಷ ಏನೇ ಒಂದು ಪದ್ಧತಿ ಅಂತ ಈ ವರ್ಷನೂ ಮಾಡಿದ್ದೀವಿ ನಾವು. ಏನೆಲ್ಲ ಸಾಂಸ್ಕೃತಿಕ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀರಿ ಅಂತ? ಜಾತ್ರೆ ಸ್ವಾಮಿಗಳು ಬರ್ತಾರೆ ರೀ, ಆನಂತರ ಧರ್ಮಸಭೆ ಇರುತ್ತೆ, ಆನಂತರ ಶಿಕ್ಷಕರಿಗೆ ಸನ್ಮಾನ ಇಟ್ಕೊಂಡಿದ್ದೀವಿ, ಅವರೆಲ್ಲರೂ ಬರ್ತಾರೆ. ಸಾಂಸ್ಕೃತಿಕ ಕಾರ್ಯಕ್ರಮಗಳು ಇಟ್ಕೊಂಡಿದ್ದೀವಿ, ನಾಟಕ ಸಮೇತ ಇಟ್ಕೊಂಡಿದ್ದೀವಿ. ಅಜ್ಜರ ಉತ್ಸವ ಹೊಳೆಯಿಂದ ಮಠನ ಉತ್ಸವ ಇಟ್ಕೊಂಡಿದ್ದೀವಿ. ಎಲ್ಲವನ್ನು ಸೇರಿ ಜಾತ್ರೆಗೋಸ್ಕರ ಮಾಡ್ತಾ ಇದ್ದೀವಿ. ತಾವೆಲ್ಲರೂ 8, 9, 10, 11ನೇ ತಾರೀಕಿನ ಮಠನ ಜಾತ್ರೆ ಇರುತ್ತದೆ. ಆದ ಕಾರಣ ಎಲ್ಲರೂ ಭಕ್ತಾದಿಗಳು ಬಂದು ಅಜ್ಜನ ಜಾತ್ರೆಗೆ ಭಾಗವಹಿಸಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ತೇವೆ. ವಿಜಯನಗರ ಜಿಲ್ಲಾ ಹೂವಿನಹಡಗಲಿ ತಾಲೂಕು ಕೊಂಬಳಿ ಗ್ರಾಮದ ಶ್ರೀ ಸದ್ಗುರು ಗಾಡಿ ತಾತ ಶಿವಶರಣರ ಜಾತ್ರಾ ಮಹೋತ್ಸವವನ್ನು 8ನೇ ತಾರೀಕಿನಿಂದ 11ನೇ ತಾರೀಕಿನವರೆಗೂ ಒಳ್ಳೆಯ ವಿಜೃಂಭಣೆಯಿಂದ ನಡೆಯುತ್ತದೆ. ಸುತ್ತಮುತ್ತಲಿನ ಗ್ರಾಮದ ಭಕ್ತಾದಿಗಳು ಬಂದು ಈ ಜಾತ್ರಾ ಮಹೋತ್ಸವದಲ್ಲಿ ಭಾಗವಹಿಸಿ ಯಶಸ್ವಿಯಾಗಿ ನೆರವೇರಿಸಿಕೊಡಬೇಕೆಂದು ಕೇಳಿಕೊಳ್ಳುತ್ತೇವೆ. ಹಾಗೂ ಇಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮ ಮತ್ತು ಧರ್ಮಸಭೆ, ಶಿಬಿರ ಹಾಗೂ ಕೃಷಿ ಮೇಳ, ರೊಟ್ಟಿ ಬುತ್ತಿ ಜಾತ್ರೆ ವಿಶೇಷವಾಗಿ ಇರುತ್ತದೆ. ಎಲ್ಲರೂ ಈ ಜಾತ್ರೆಗೆ ಆಗಮಿಸಿ
ಮತ್ತು ತಮ್ಮ ಕೈಲಾದ ತನುಮನ ಧನ ಸಹಾಯ ಮಾಡಬೇಕೆಂದು ಭಕ್ತಾದಿಗಳಲ್ಲಿ ಕೇಳಿಕೊಳ್ಳುತ್ತೇವೆ. ಪ್ರತಿ ವರ್ಷದ ಥರ ಈ ಸಲ ನಾವು ಶಿವರಾತ್ರಿಗೆ ಸದ್ಗುರು ಗಾಡಿಯಾಜನವರ ಜಾತ್ರೆ ಮಾಡ್ತಾ ಇದ್ದೀವಿ. 8ನೇ ತಾರೀಕಿಲಿಂದ 11ನೇ ತಾರೀಕಿನವರೆಗೆ ಜಾತ್ರಾ ಕಾರ್ಯಕ್ರಮ ಇರುತ್ತೆ. ಈ ಸಲ ಜಾತ್ರೆಯಲ್ಲಿ ವಿಶೇಷವಾಗಿ ನಿವೃತ್ತ ಶಿಕ್ಷಕರಿಗೆ ಸನ್ಮಾನ, ರಕ್ತದಾನ ಶಿಬಿರ, ಆಯುರ್ವೇದಿಕ್ ಚಿಕಿತ್ಸಾ ಸಭೆ ಶಿಬಿರ, ಆನಂತರ ಧರ್ಮಸಭೆ ಮೂಲಕ ಜ್ಞಾನದಾಸೋಹ ನೀಡ್ತಾ ಇದ್ದೀವಿ. ಆಮೇಲೆ ಸರ್ವಧರ್ಮಗಳ ಭಾವೈಕ್ಯತೆ ಸಮಾವೇಶ ಥರ ಇದೊಂದು ಜಾತ್ರೆ ಪ್ರತಿ ವರ್ಷ ನಡ್ಕೊಂಡ್ಬಂದಿದೆ. ಈ ಸಲನೂ ಅದನ್ನು ಮುಂದುವರಿಸ್ತಾ ಇದ್ದೀವಿ. ರೊಟ್ಟಿ ಜಾತ್ರೆ ಅಂತ ಮಾಡ್ತಾ ಇದ್ದೀವಿ. ಇದು ಈ ಸಲ ಈ ಜಾತ್ರಾ ವಿಶೇಷ ಕಾರ್ಯಕ್ರಮ ಅಂದ್ರೆ ಹೊಸದಾಗಿ ಪ್ರಾರಂಭ ಮಾಡ್ತಾಯಿದ್ವಿ ನಾವು ರೊಟ್ಟಿ ಜಾತ್ರೆ ಅಂತ. ಎಲ್ಲರೂ ಸುತ್ತಮುತ್ತ ಹಳ್ಳಿಗಳ ಜನರು ಮತ್ತು ವಿಜಯನಗರ ಜಿಲ್ಲೆ, ಗದಗ ಜಿಲ್ಲೆ ಸುತ್ತಮುತ್ತ ಭಾಗದ ಎಲ್ಲ ಭಕ್ತಾದಿಗಳು ಆಗಮಿಸಿ ಗುರುಗಳ ಆಶೀರ್ವಾದ, ಗಾಡಿಯಾಜನ ಆಶೀರ್ವಾದ ತಗೊಂಡು ಜಾತ್ರೆಯನ್ನು ಸುಸೂತ್ರವಾಗಿ ನೆರವೇರಿಸಬೇಕಾಗಿ ವಿನಂತಿ.